ಕೇಳಿ ಬಂದಿದೆ. ಹಿರೇಕೆರೂರಿನ ಹುಣಬಿಕೊಂಡ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸುರೇಶ್ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಪತ್ನಿ ಈಗ ಕಣ್ಣೀರು ಹಾಕ್ತಿದ್ದಾರೆ. ಸುರೇಶ್ ಅಲ್ಲ, ನೂಲೇಶ್. ಹೋರಿ ತೆಗೆದುಕೊಂಡು ಹೋಗಿ ಮೋಸ ಮಾಡಿದ್ದಾರೆ. ಆ ಕಾರಣಕ್ಕೆ ಗಂಡ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ದಯವಿಟ್ಟು ಗಂಡನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಈಗ ಪತ್ನಿ ಕಣ್ಣೀರು ಹಾಕ್ತಿದ್ದಾರೆ. ರಿಪಬ್ಲಿಕನ ಕ್ಯಾಮೆರಾ ಮುಂದೆ ಕಣ್ಣೀರಿಟ್ಟಿದ್ದಾರೆ ಸುನಂದ. ಹೋರಿ ಹಬ್ಬಕ್ಕೆ ಹೋಗಿ ಜೀವ ಕಳ್ಕೊಂಡ ಜನ ಒಂದು ಕಡೆ ಆದರೆ ಹೋರಿ ಹೋಯಿತು ಅನ್ನೋ ಒಂದು ಕಾರಣಕ್ಕೆ ವ್ಯಕ್ತಿಯೋರ್ವ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಅದು ಹಿರೇಕೆರೂರು ತಾಲೂಕಿನ ಹುಲ್ಬಿಕೊಂಡ ಗ್ರಾಮದಲ್ಲಿ ಆಗಿದ್ದೇನೆ. ಅವರ ಮನೆಯಲ್ಲಿದ್ದೆ ನಾನು ಇವತ್ತು ಆ ವ್ಯಕ್ತಿ ಇಲ್ಲ, ಅಂದರೆ ಹೋರಿಯನ್ನು ಸಾಕಿದಂಥ ವ್ಯಕ್ತಿ ಇವತ್ತು ಜೊತೆಗಿಲ್ಲ. ಅವರ ಧರ್ಮಪತ್ನಿ ಅವ್ರು ಮಾತಾಡ್ತಾ ಹೋಗ್ತೀನಿ. ಅಮ್ಮ, ಈಗ ಯಜಮಾನರು ಯಾವ ರೀತಿ ಹೋರಿ ಮೇಲೆ ಪ್ರೀತಿ ಇದ್ರು, ಈ ಹೋರಿನ ಎಲ್ಲಿ ತಂದಿದ್ರಿ ಅಂತ ನೀವು? ಈ ಹೋರಿ ಗಂಗಾವತಿಯಲ್ಲಿ ತಂದಿದ್ರಿ. ಭಾಳ ಚೆನ್ನಾಗಿ ಪ್ರೀತಿ ಮಾಡ್ತಿದ್ರಿ ಹೋರಿನ. ಅಷ್ಟ ಒಳ್ಳೆಯವರು ಇದ್ರಿ ಅವರು. ನಮ್ಮ ಮಾವರ ಮಗ ರೀ ಮೇಸಾಕ 2 ಹಬ್ಬ ಮಾಡ್ಕೊಂಡು ಕೊಡ್ತೇನೆ ಅಂತ ಹಿಡ್ಕೊಂಡು ಹೋಗಿದ್ರಿ. ಸಿರಾಳ್ಕೊಪ್ಪದ ಹತ್ರ ಮುಳ್ಕೊಪ್ಪ ಅಂತ 2 ಹಬ್ಬ ಮಾಡಿದ್ಮೇಲೆ ತಂದು ಕೊಡ್ತೇವೆ ಅಂದ್ರೆ ಅಷ್ಟ್ರ ಮೇಲೆ ನಮಗೆ ಬೇಕು ಅಂತ ಕೇಳಿದ್ರು. ನಾವು ಕೊಡಲ್ಲ ಅಂದು ಹಿಡ್ಕೊಂಬಂದಿವ್ರಿ ನಮ್ಮ ಹೋರಿನ. ಆತ ಎಲ್ಲ ಕೆಟ್ಟಾಕೊಳ್ಕ ಬೈದು ಬೇರೆಯವ್ರ ಕಡೆಯಿಂದ ಮೋಸದಿಂದ ಹೋರಿ ತಗೊಂಡು ನಾವು ಅವ್ರಿಗೆ ಅಂದ್ರೆ ಹೋರಿ ಕೊಡಲ್ಲ ಅಂತ ಮಾರ ಕೊಡೋದು ಇದ್ದದಿಲ್ಲ ರೀ. ನಮಗೆ ಸ್ವಲ್ಪ ದುಡ್ಡಿನ ಅಡಚಣೆ ಇದ್ದಕ್ಕೆ ಕೊಡೋಕೆ ಇದು ಮಾಡಿದ್ವಿ. ಅವರು ಬೇರೆ ಅವ್ರ ಕಡೆಯಿಂದ ಮೋಸ ಮಾಡಿ ತಗೊಂಡು ಹೋಗಿ ನಮ್ಮ ಮನೆಯವ್ರಿಗೆ ಕೆಟ್ಟಾಗ ನಮ್ಮ ಊರು ನಮಗೆ ಹೆಂಗೆ ಬಂತು ಹಂಗೆ ನಮ್ಮ ಅವ್ರು ಕೆಟ್ಟಾಕೊಳ್ಕ ಮಾತಾಡ್ಯಾರ. ಅವ್ರಿಗೆ ನಮ್ಮ ಮನೆಯವ್ರು ಯಾವತ್ತಿಗೆ ಯಾರಿಗೆ ಒಂದು ಬೈಗಳು ಬೈದಾರಲ್ರಿ. ಏನೇನೋ ಭಾಳ ಮಾತಾಡಿದ್ದಕ್ಕೆ ಭಾಳ ಮಾನಸಿಕ ಹಿಂಸೆ ಮಾಡ್ಕೊಂಡು ಅವ್ರು ಪಾಯ್ಸನ್ ಕುಡಿದು ಇದು ಮಾಡ್ಕೊಂಡು. ಸರಿ ನಮ್ಮ ಆಮೇಲೆ ಎಷ್ಟು ದಿನದ ಕೆಲಸ ಮಾಡ್ತಿದ್ರು? ನೂಲೇಶ್ ಮುತ್ತಿಗೆರೆ. ನೂಲೇಶ್ ಅವರಿಗೆ ಹೋರಿ ಅಂದ್ರೆ ಪಂಚ ಪ್ರಾಣ ಆಗಿತ್ತು. ಅಂದರೆ ಇವನೇನು ಹೋರಿ ಅಕ್ಕಾಡಕ್ಕಂತ ತಂದಿದ್ರು ಅಥವಾ ಮನೆಗೆ ಬಳಕೆ ತಂದಿದ್ರು? ಈಗ ನಾವು ಕಮ್ತಕ್ಕ ಅಂತ ಅಂದಿದ್ವಿ. ಎರಡು ಹೋರಿ ತಗೊಂಬಂದಿದ್ವಿ. ಅದು ಚೆನ್ನಾಗಿ ಹಬ್ಬ ಮಾಡಿದ್ದಕ್ಕೆ ಹಬ್ಬಕ್ಕೆ ಬಿಟ್ಟಿದ್ರಿ. ಈ ಹೋರಿ ತೊಗೊಂಡು ಹೋಗಿ ಅಕ್ಕಾಡಕ್ಕೆ ಬಿಟ್ಟವ್ರು ಯಾರು? ಇದನ್ನು ಹೆಂಗೆ ಬಳಕೆಗೆ ಬಂತಿದ್ದು? ಇಲ್ಲಿ ನಮ್ಮೂರಾಗ ನಾರ್ಮಲ್ ಹಬ್ಬಕ್ಕೆ ಬಿಟ್ಟಿದ್ವಿ ರೀ. ಅವರು ಸಿರಾಕೊಪ್ಪ ಇದು ಮಳವಳ್ಳಿ ಆಮೇಲೆ ಸಿರಳ್ಳಿ ತಾಂಡ ಅಂತ ಇದೆ ರೀ. ಅಲ್ಲಿ ಅವ್ರು 2 ಹಬ್ಬ ಮಾಡಿದ್ರಿ. ಚೆನ್ನಾಗಿ ಮಾಡಿದ್ದಕ್ಕೆ ನಮಗೆ ಕೊಡ್ರಿ. ನಾವು ಫಸ್ಟ್ ಹೇಳೇ ಕೊಟ್ಟಿದ್ವಿ ರೀ ಅವರಿಗೆ. ಮರ ಕೊಡಲ್ಲಪ್ಪ, 2 ಹಬ್ಬ ಮಾಡ್ಕೊಂಡು ಕೊಡೋದಾರ ತಗೊಂಡು ಹೋಗು ಒಂದು ಊರಿಂದ ಒಂದು ಜೀವ ನಮ್ಮ ಅವರೇ ಬೇರೆದಲ್ರಿ ಅವ್ರು. ಈಗ ಮೋಸ ಮಾಡಿದ್ರು ಅಂತ ಹೇಳತ್ತೀವಿ. ಯಾವ ಥರ ಮೋಸ ಮಾಡಿದ್ರಿ? ನಿಮಗೆ ಹೋರಿ ತೊಗೊಂಡು ಮನೆಗೆ ಬಂದು ತೊಗೊಂಡು ಹೋದ್ರ ಅಥವಾ ಕತ್ಕೊಂಡು ಹೋದ್ರೆ ಏನು ಮಾಡಿದ್ರು? ಬೇರೆಯವ್ರನ್ನ ನಾವು ಹೋರಿ ಹಿಡ್ಕೊಂಬಂದ್ವಲ್ರಿ ವಾಪಸ್ಸು. ನಾವು ನಮಗೆ ದೇವಸ್ಥಾನಕ್ಕೆಲ್ಲ ಹೋಗಿ ದೇವಸ್ಥಾನ ಎಲ್ಲ ಸುತ್ತದ ನಮ್ಮ ಮಾವನ ಮಗ ಅವ್ರು ಹೋರಿ ತಗೊಂಡು ವಾಪಸ್ ಹಿಡ್ಕೊಂಡು ಹೋಗ್ಯಾರ. ನಮಗೆ ಮರ ಕೊಟ್ಟಲ್ಲ ಅವ್ರಿಗೆ ಅವ್ರ ಮನೆ ನಾಶ ಆಗಲಿ ಒಳ್ಳೇದಾಗಬಾರ್ದು, ಅವ್ರಿಗೆ ದೇವ್ರು ತೋರಿಸ್ಲಿ ಅಂತ ಎಲ್ಲ ಕೇಳ್ಕೊಂಡನ್ರಿ. ಇಲ್ಲ ಸಿರಾಕೊಪ್ಪ ಸ್ಟೇಷನಿಗೆ ಹೋಗಿ ಅಲ್ಲಿ ಹೆಂಗೆ ಬೇಕಂಗ ಬೈದಾರ ನಮ್ಮ ಮಾವರು. ನೀನು ಹೋರಿನೂ ಕೊಡಲ್ಲ, ಯಾವ ಕಾರಣಕ್ಕೂ ಹೋರಿನೂ ಕೊಡಲ್ಲ, ನಿನಗೆ ದುಡ್ಡು ಕೊಡಲ್ಲ, ಸತ್ರ ನಿನ್ನ ಹೆಣದ ಮೇಲೆ ತಂದು ಹಾಕ್ತೇನೆ ದುಡ್ಡು ಅಂತ ಹೇಳ್ಯಾರಿ. ಅದ ಬಂದು ಅದನ್ನ ತಲೆ ಇಟ್ಕೊಂಡು ಪಾಯ್ಸನ್ ಕುಡಿದ್ಬಿಟ್ಟಾರೆ. ಯಾವತ್ತು ಕುಡಿದ್ರು ಪಾಯ್ಸನ್? ಅವ್ರ ಮನೆಗೆ ನೀವೆಲ್ಲ ಎಲ್ಲಿ ಹೋಗಿದ್ರಿ? ಇದ್ರ ಮನೇಲಿ? ನಾವು ಮನೇಲಿ ಇದ್ದದಿಲ್ರಿ, ಇಲ್ಲದ ಟೈಮಿಗೆ ಕುಡ್ದಾರೆ. ಅಂದರೆ ಒಂದು ಕಡೆಗೆ ನೆಚ್ಚಿನ ಹೋರಿಯನ್ನು ಕಳೆದುಕೊಂಡಂಥ ವ್ಯಕ್ತಿ ಏನಿದ್ದಾರೆ ಅವ್ರಿಗೆ ಅದ್ರ ಮೇಲೆ ಪ್ರೀತಿ ಇರುತ್ತೆ. ಅಂದರೆ ಉತ್ತರ ಕರ್ನಾಟಕದಲ್ಲಿ ಹೋರಿ ಅಂದ್ರೆ ಒಂದು ರೀತಿಯಲ್ಲಿ ಜೀವ. ಯಾರು ಮೋಸ ಮಾಡಿದ್ರು ಅವರ ಹೆಸರುಗಳನ್ನು ಹೇಳಿ ವ್ಯಕ್ತಿಯೊಬ್ಬ ಅಂದರೆ ಈಗ ಲೈವ್ ಮುಖಾಂತರ ವಿಡಿಯೋ ಮಾಡಿ ಜೀವನ ತೆತ್ತಿರುವಂಥದ್ದು. ವಿಷ ಕುಡಿದು ಕುಟುಂಬವನ್ನು ತ್ಯಜಿಸಿ ಹೋರಿಗಾಗಿ ಜೀವ ಬಿಡಿಲ್ಲ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಓಕೆ, ನೋಡಿ, ಒಂದು ಹೋರಿ, ಒಂದು ಮೂಕ ಪ್ರಾಣಿ ಕಾಣೆ ಆಯಿತು ಅಂತೇಳಿ ಆತ್ಮಹತ್ಯೆ. ನೋಡಿ ಎಂತೆಂಥ ಜನಗಳಿದ್ದಾರೆ. ಒಂದೊಂದು ಮನುಷ್ಯರನ್ನೇ ಕೊಲ್ಲುವಂಥವ್ರು ಇದ್ದಾರೆ, ಇನ್ನೊಂದು ಮೂಕ ಪ್ರಾಣಿಗಾಗಿ ಪ್ರಾಣ ಬಿಡುವಂಥವ್ರು. ಮೋಸ ಮಾಡಿದರು ನನಗೆ ಅಂತೇಳಿ, ಅಂದರೆ ಅಲ್ಲಿ ಕದ್ರು ಅಂತೇಳಿ. ನಾನು ಅಲ್ಲಿ ಸಂಬಂಧಪಟ್ಟ ಯಾರು ಕದ್ದಿದ್ದೀರೋ ನೋಡ್ರಪ್ಪ, ಒಂದು ಜೀವ ಹೋಗ್ಬಿಟ್ಟು ನೀವು ಹೋರಿಯನ್ನು ಕದೀತೀರಿ ಅಂತಂದರೆ ಅದು ನಿಮಗೆ ಯಾವತ್ತೂ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ತಪ್ಪೋ ಒಪ್ಪೋ ಅಟ್ಲೀಸ್ಟ್ ರಾತ್ರಿ ಹೊತ್ತಾದರೂ ತಂದು ಆ ಮನೆ ಮುಂದೆ ಬಿಟ್ಬಿಟ್ರಪ್ಪ, ಅದನ್ನು ಬಿಟ್ಬಿಡಿ. ನಂಬರ್ 1. ಎರಡನೇದು, ಅಲ್ಲಿಯ ಸಂಬಂಧಪಟ್ಟ ಪೊಲೀಸರು ಇದರ ಬಗ್ಗೆ ಹೆಡೆಮುರಿ ಕಟ್ಟಬೇಕು. ಅವ್ರು ಬಿಟ್ಟಿಲ್ಲ ಅಂತಂದರೆ ಒಂದು ಮಾಫಿ ಕೊಡಿ. ಅವನಾಗಿ ಬಂದು ಬಿಟ್ಟು ಹೋಗೋದಿದ್ರೆ, ಈಗ ನಮಗೆ ಒಬ್ಬ ಚಿನ್ನ ತಂದು ಕೊಟ್ಟಿದ್ನಲ್ವ, ಈಗ ಯಾರು ನಮ್ಗೆ ಗೊತ್ತಾಗಲಿಲ್ಲ, ಬಟ್ ಯಾರಿಗೆ ತಲುಪಿಸ್ಬೇಕು. ಈಗಲಾದರೂ ಮನ ಪರಿವರ್ತನೆ ಆಗಿ ಆ ಹೋರಿ ಕದ್ದವರು ದಯವಿಟ್ಟು ತಂದು ಕೊಡಿದ್ರೆ ಇಡ್ರಪ್ಪ, ನಿಮಗೆ ಅದರಿಂದ ಸಿಗುವಂಥದ್ದು ಏನು ಎಷ್ಟು ದುಡ್ಡು ಸಿಗ್ಬೋದು ಅದು ಖಂಡಿತವಾಗ್ಲೂ ನಿಮಗೆ ಸಿಗ್ಬೋದು. ಇದು ಮಾನವೀಯ ಕಳಕಳಿಯಿಂದ ಹೇಳುತ್ತಾ ಇರುವಂಥದ್ದು. ನೀವು ಕೊಟ್ಟಿಲ್ಲ ಅಂತಂದರೆ ಪೊಲೀಸರ ಹತ್ರ ನಿಮ್ಮ ಹತ್ರ ಒಂದು ಹೋರಿಯನ್ನು ನೀವೇನು ಕಿಸೆಯಲ್ಲಿ ಹಾಕ್ಕೊಂಡು ಹೋಗೋಕ್ಕಾಗಲ್ಲ, ಪ್ಯಾಂಟ್ ಜೋಬಲ್ಲಿ ಹೋಗೋಕ್ಕಾಗಲ್ಲ, ಬ್ಯಾಗಲ್ಲಿ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಿರುವಾಗ ಅದು ಸಿಗ್ತೀರಿ, ಆಮೇಲೆ ಬೇಡ ನಿಮಗೆ. ಓಕೆ, ಆಮೇಲೆ ಒಬ್ಬರ ಜೀವ ಹೋಗುವಂಥ ಅಷ್ಟು ಪ್ರೀತಿ ಇದ್ದ ಹೋರಿಯನ್ನು ನೀವು ಕದ್ಕೊಂಡು ಹೋಗ್ತೀರಿ ಅಂತಂದರೆ ಅದು ಒಳ್ಳೆಯದಲ್ಲ. ಮಾರುತಿ ಇದ್ದಾರೆ. ಮಾರುತಿ, ಯಾರು ಕದ್ದಿದ್ದಾರೆ ಅನ್ನುವಂಥ ಐಡಿಯಾ ಏನಾದರೂ ಇದೆಯಾ? ಪಾಪ ಆ ಮನುಷ್ಯ ಒಂದು ಪ್ರಾಣಿಗಾಗಿ ಪ್ರಾಣ ಕಳ್ಕೊಂಡ ಅಂತ ಹೇಳುವಾಗ ತುಂಬ ದುಃಖ ಆಗುತ್ತೆ. ಆಮೇಲೆ ಪೊಲೀಸ್ ಸ್ಟೇಷನಲ್ಲಿ ಇದರ ಬಗ್ಗೆ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಆಗಿಲ್ಲ ಆದರೂ ಕೂಡ ಕಂಪ್ಲೇಂಟ್ ಮಾಡಿಸ್ಬೇಕು. ಇದನ್ನು ಒಂದೋ ಸರಿಯಾಗಿ ತಂದು ಕೊಡಲಿ, ಇಲ್ಲ ಅವನ ಹೆಡೆಮುರಿ ಕಟ್ಟಿಬಿಟ್ಟಾದರೂ ಆ ಹೋರಿಯನ್ನು ತಂದು ಕೊಡಬೇಕು.
ಏನು ಮನುಷ್ಯರ ಬಗ್ಗೆ ನಾವು ಮಾತಾಡ್ತೀವೋ ಅಷ್ಟೇ ಪ್ರೀತಿಯಿಂದ ಈ ಪ್ರಾಣಿ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀವಿ. ಇದರ ಬಗ್ಗೆ ಏನಾದರೂ ಮಾಹಿತಿಗಳು ಸಿಕ್ಕಿದೆಯಾ ಮಾರುತಿ? ಜಯಪ್ರಕಾಶ್ ಶೆಟ್ಟರೆ, ನಿಜಕ್ಕೂ ಇದನ್ನ ಕದಿದ್ದಂತಲ್ಲ, ವ್ಯಾಪಾರ ಮಾಡ್ಕೊಂಡೋಗಿತ್ತು. ಅಂದ್ರೆ ಯಾರಿಗೆ ಕೊಡಬೇಕಿತ್ತು ಯಾರಿಗೆ ಕೊಡಬಾರ್ದಿತ್ತು ಅಂತ ಯೋಚನೆ ಮಾಡಿದ್ರು ಹೋರಿಯ ಮಾಲೀಕನ ಬಿಟ್ಟಂತ ವಿಚಾರ ಇದು. ಸಂಬಂಧಿಕರೆಲ್ಲ ಕೇಳ್ತಾರೆ, ಕೊಡೋದಿಲ್ಲ. ಯಾಕಂದ್ರೆ ಇದು ಜಮೀನಲ್ಲಿ ಉಳುಮೆ ಮಾಡ್ಲಿಕ್ಕೆ ತಂದಂತ ಹೋರಿ ಆಗಿದ್ವು. 2 ಹೋರಿಗಳು ತಂದಿರ್ತಾರೆ. ಅದು ಕಡಿಮೆ ರೇಟ್ 80-70 ತಂದಿರುವಂತದ್ದು. ದೀಪಾವಳಿ ಹಬ್ಬದಲ್ಲಿ ಅಖಾಡಕ್ಕೆ ಅಂದ್ರೆ ಖುಷಿಗೆ ಬಿಟ್ಟಿರ್ತಾರೆ, ಅಲ್ಲಿ ಓಟ ಓಡುತ್ತೆ. ಇದು ಓಡುತ್ತೆ, ಇನ್ಮೇಲೆ ಪ್ರೈಸ್ ಗೆಲ್ಲುತ್ತೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಬೇರೆಯವರು ಕೇಳ್ತಾರೆ, ಕೊಡಲ್ಲ. ಊರಿನವರನ್ನ ಹಿಡ್ಕೊಂಡು ಮೋಸ ಮಾಡಿ ಅದನ್ನ ವ್ಯಾಪಾರ ಮಾಡ್ತಾರೆ. 1 ಲಕ್ಷ ಮಟ್ಟಿಗೆ ವ್ಯಾಪಾರ ಮಾಡ್ತಾರೆ. ಅದಾದ ನಂತರ ಹಣನೂ ಕೊಡಲ್ಲ, ಹೋರಿನೂ ಕೊಡಲ್ಲ. ಇದನ್ನೇ ಗಂಧ ಹಿಡ್ಕೊಂಡು ಸಾಕಷ್ಟು ಬಾರಿ ಹೋಗಿ ಮನವಿ ಮಾಡ್ತಾರೆ, ನನ್ನ ಹೋರಿನ ಕೊಟ್ಬಿಡಿ, ಹಣನವ್ರು ಕೊಡಿ, ಹೋರಿನಾದ್ರು ಕೊಡಿ ಅಂತ ಕೇಳ್ತಾರೆ ನೂಲೇಶ್ ಅವರು. ಆ ಕಾರಣದಲ್ಲೂ ಕೂಡ ಕೊಟ್ಟಿರೋದಿಲ್ಲ. ಇದಾದ ನಂತರ ನಾನು ನಿನ್ನ ಹೋರಿನ ಕೊಡು ಅಂತ ಕೇಳಿದಾಗ ಕೊಟ್ಟಿರಲಿಲ್ಲ ನೀನು, ಇವಾಗ ದುಡ್ಡು ಕೇಳ್ತಿದ್ಯಾ, ಹೋರಿಯನ್ನ ಕೇಳ್ತಿದ್ಯಾ ಅಂತಕ್ಕಂಥ ಗಲಾಟೆನ ಮಾಡ್ತಾರೆ. ಹೀಗಾಗಿ ಮನನೊಂದಂತಹ ನೂಲೇಶು ಯಾರು ಹೋರಿ ತೊಗೊಂಡಿರ್ತಾರೋ ಅವ್ರ ಎಲ್ಲ ಹೆಸರನ್ನ ಹೇಳ್ಕೊಂಡು ಮನೇಲಿ ಯಾರು ಇಲ್ಲಾಗ ವಿಷಯ ಕುಡಿದು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ತದನಂತರ ಅವ್ನು ಸತ್ತ ನಂತರ ಮನೆ ಬಾಗಿಲಿಗೆ ತಂದು ಹೋರಿನ ಬಿಟ್ಟು ಹೋಗುವಂತ ಕೆಲಸ ಮಾಡ್ತಾರೆ. ಅಂದ್ರೆ ಒಂದು ಜೀವ ಹೋದ ಮೇಲೆ ಹೋರಿ ತಂದು ಬಿಡ್ತಾರೆ. ಇದೀಗ ಅವನ ಹೆಂಡತಿ ಮಕ್ಕಳು ಗಣ್ಯರಲ್ಲಿ ಕೈ ತೊಳಿತಾರಂಥದ್ದು. ಇದಲ್ಲದೆ ಅವ್ರನ್ನ ಅರೆಸ್ಟ್ ಮಾಡಿ ನನ್ನ ಗಣ್ಯನಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಈಗ ಪೊಲೀಸ್ ಠಾಣೆ ಮೆಟ್ಲಿದ್ದಾರೆ ಪತ್ನಿ ಸುನಂದ. ಆದ್ರೂ ಕೂಡ ಪೊಲೀಸರು ಹಿಂದೇಟಾಗ್ತಾ ಇದ್ದಾರೆ ಅರೆಸ್ಟ್ ಮಾಡ್ಲಿಕ್ಕೆ ಅಂತಕ್ಕಂಥದ್ದು ಆ ಮನೆಯ ಮಾಜಿ ಯೋಧ ಹೇಳ್ತಿರುವಂತದ್ದು. ಇದು ಅಲ್ಲದೆ ಇಷ್ಟೆಲ್ಲ ಕಾರಣವಾಗಿದೆ ಹೋರಿ ಅಂತ ಹೇಳ್ಬೋದು. ಅಂದ್ರೆ ಜಮೀನಲ್ಲಿ ಉಳುಮೆ ಮಾಡ್ಲಿಕ್ಕೆ ತಂದ ಹೋರಿ ಓಡ್ತು ಅನ್ನೋ ಒಂದು ಕಾರಣಕ್ಕಾಗಿ ಆ ಹೋರಿ ಹಬ್ಬ ಮಾಡಿದ್ರಾಯ್ತು, ಇದನ್ನ ದುಡಿಮೆ ಮಾಡಿದ್ರಾಯ್ತು, ದುಡ್ಡು ಮಾಡಬಹುದು ಅನ್ನೋ ಒಂದು ಕೆಟ್ಟ ದುರಾಭ್ಯಾಸನ ಹಿಡ್ಕೊಂಡಂತಹ ಜನರು ಹೋರಿಯನ್ನ ಖರೀದಿ ಮಾಡ್ತಾರೆ. ಇತ್ತ ಹಣನೂ ಕೊಡೋದಿಲ್ಲ, ಇತ್ತ ಹೋರಿನೂ ಕೊಡಲ್ಲ. ಹೀಗಾಗಿ ಮನನೊಂದ ಆತ್ಮಹತ್ಯೆ ಮಾಡ್ಕೊಂಡು ನೂಲೇಶ ನಂತರ ಮನೆಗೆ ಹೋರಿನ ತಂದ್ಬಿಟ್ಟಿರುವಂತದ್ದು. ಈಗ ಪೊಲೀಸರು ಮುಂದಾಗಬೇಕು, ಅವ್ರನ್ನ ಬಂಧಿಸಬೇಕು ಅಂತಕ್ಕಂಥದ್ದು ಕುಟುಂಬಸ್ಥರು ಈಗ ಆಕ್ರೋಶನ ಹೊರಹಾಕ್ತಿರುವಂತದ್ದು. ಜಯಪ್ರಕಾಶ್ ಶೆಟ್ಟರೆ, ಇಲ್ಲ, ಚಂದ್ರು ಎಲ್ಲಿದ್ರು ಕೂಡ ಯಾವನ ಅದನ್ನ ದುಡ್ಡು ಕೊಟ್ಟಿಲ್ಲ ಮತ್ತೊಂದು ಕೊಟ್ಟಿಲ್ಲ ಆತನ ಮೇಲೆ ಮರ್ಡರ್ ಕೇಸ್ ಹಾಕ್ಬೇಕು. ಅವನಿಗೆ ಒಂದೋ ತಂದು ಕೊಡ್ತಾನೆ ಇಲ್ವೋ, ಯಾರು ಚಂದ್ರು ಯಾವನೇ ಆಗಿರಲಿ. ಮೋಸ ಮಾಡೋದು ಬೇರೆ, ಒಬ್ಬನ ಜೀವ ತೆಗೆಯೋದು ಬೇರೆ. ಯಾಕಪ್ಪ ಚಂದ್ರು, ಯಾಕೆ ದುಡ್ಡು ಕೊಡೋಕ್ಕಾಗಿಲ್ಲ, ಕಳ್ಳತನ ಮಾಡ್ತೀರಿ, ಒಂದು ಜೀವ ಹೋಯ್ತು. ಆಮೇಲೆ ಮಾರುತಿಯವರೇ ಸಂಬಂಧಪಟ್ಟ ಪೊಲೀಸರಿಗೆ ಹೇಳಿ, ಚಂದ್ರು ಅವ ಇದ್ರೆ ಅವನ ಫೋಟೋ ಬೇಕು ನಮಗೆ. ಈ ಕ್ಷಣ ಅಲರ್ಟ್ ಆಗಬೇಕು ಪೊಲೀಸರು, ಆತನ ಹೆಡೆಮುರಿ ಕಟ್ಟಬೇಕು, ಹೋರಿ ತಿವಿದಂಗೆ ತಿವಿಬೇಕು ಅವನಿಗೆ. ಆ ದುಡ್ಡೇನಿದೆ ಅದರ ಡಬಲನ್ನು ಕೊಡಿಸ್ಬೇಕು ಆ ತಾಯಿಗೆ. ಎಲ್ಲ ಪುಕ್ಷಟ ಸಿಕ್ಕಿದ್ರೆ ಪಿನಾಲ್ ಕುಡಿತೀನಿ ಅಂತ ಅಂದ್ಬಿಟ್ಟು ಹೋರಿನೂ ಬೇಕು ನಿಮಗೆ, ದುಡ್ಡು ಕೊಡೋಕ್ಕಾಗೋದಿಲ್ಲ 1.5 ಲಕ್ಷ, ನಿನ್ನ ಯೋಗ್ಯತೆ 1.5 ಲಕ್ಷ ಕೊಡೋಕ್ಕಾಗೋದಿಲ್ಲ ಅಂದರೆ ಯಾಕೋ ಖರೀದಿ ಮಾಡಿದೆ ಚಂದು? ಈ ಕ್ಷಣ ಅಲರ್ಟ್ ಆಗಬೇಕು ಹಾವೇರಿ ಪೊಲೀಸರು. ಇಲ್ಲ ಅಂತಂದ್ರೆ 12ವರೆಗೆ ಸೂಪರ್ 3 ಇದನ್ನೇ ತಗೋತೀನಿ ನಾನು. ತದನಂತರ ಅವ್ನು ಸತ್ತ ನಂತರ ಮನೆ ಬಾಗಿಲಿಗೆ ತಂದು ಹೋರಿನ ಬಿಟ್ಟು ಹೋಗುವಂತ ಕೆಲಸ ಮಾಡ್ತಾರೆ. ಅಂದ್ರೆ ಒಂದು ಜೀವ ಹೋದ ಮೇಲೆ ಹೋರಿನ ತಂದು ಬಿಡ್ತಾರೆ. ಇದೀಗ ಅವನ ಹೆಂಡತಿ ಮಕ್ಕಳು ಗಣ್ಯರಲ್ಲಿ ಕೈ ತೊಳಿತಾರಂಥದ್ದು. ಇದಲ್ಲದೆ ಅವ್ರನ್ನ ಅರೆಸ್ಟ್ ಮಾಡಿ ನನ್ನ ಗಣ್ಯನಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಈಗ ಪೊಲೀಸ್ ಠಾಣೆ ಮೆಟ್ಲಿದ್ದಾರೆ ಪತ್ನಿ ಸುನಂದ. ಆದ್ರೂ ಕೂಡ ಪೊಲೀಸರು ಹಿಂದೇಟಾಗ್ತಾ ಇದ್ದಾರೆ ಅರೆಸ್ಟ್ ಮಾಡ್ಲಿಕ್ಕೆ ಅಂತಕ್ಕಂಥದ್ದು ಆ ಮನೆಯ ಮಾಜಿ ಯೋಧ ಹೇಳ್ತಿರುವಂತದ್ದು. ಇದು ಅಲ್ಲದೆ ಇಷ್ಟೆಲ್ಲ ಕಾರಣವಾಗಿದೆ ಹೋರಿ ಅಂತ ಹೇಳ್ಬೋದು. ಅಂದ್ರೆ ಜಮೀನಲ್ಲಿ ಉಳುಮೆ ಮಾಡ್ಲಿಕ್ಕೆ ತಂದ ಹೋರಿ ಓಡ್ತು ಅನ್ನೋ ಒಂದು ಕಾರಣಕ್ಕಾಗಿ ಆ ಹೋರಿ ಹಬ್ಬ ಮಾಡಿದ್ರಾಯ್ತು, ಇದನ್ನ ದುಡಿಮೆ ಮಾಡಿದ್ರಾಯ್ತು, ದುಡ್ಡು ಮಾಡಬಹುದು ಅನ್ನೋ ಒಂದು ಕೆಟ್ಟ ದುರಾಭ್ಯಾಸನ ಹಿಡ್ಕೊಂಡಂತಹ ಜನರು ಹೋರಿಯನ್ನ ಖರೀದಿ ಮಾಡ್ತಾರೆ. ಇತ್ತ ಹಣನೂ ಕೊಡೋದಿಲ್ಲ, ಇತ್ತ ಹೋರಿನೂ ಕೊಡಲ್ಲ. ಹೀಗಾಗಿ ಮನನೊಂದ ಆತ್ಮಹತ್ಯೆ ಮಾಡ್ಕೊಂಡು ನೂಲೇಶ ನಂತರ ಮನೆಗೆ ಹೋರಿನ ತಂದ್ಬಿಟ್ಟಿರುವಂತದ್ದು. ಈಗ ಪೊಲೀಸರು ಮುಂದಾಗಬೇಕು, ಅವ್ರನ್ನ ಬಂಧಿಸಬೇಕು ಅಂತಕ್ಕಂಥದ್ದು ಕುಟುಂಬಸ್ಥರು ಈಗ ಆಕ್ರೋಶನ ಹೊರಹಾಕ್ತಿರುವಂತದ್ದು. ಜಯಪ್ರಕಾಶ್ ಶೆಟ್ಟರೆ, ಇಲ್ಲ, ಚಂದ್ರು ಎಲ್ಲಿದ್ರು ಕೂಡ ಯಾವನ ಅದನ್ನ ದುಡ್ಡು ಕೊಟ್ಟಿಲ್ಲ ಮತ್ತೊಂದು ಕೊಟ್ಟಿಲ್ಲ ಆತನ ಮೇಲೆ ಮರ್ಡರ್ ಕೇಸ್ ಹಾಕ್ಬೇಕು. ಅವನಿಗೆ ಒಂದೋ ತಂದು ಕೊಡ್ತಾನೆ ಇಲ್ವೋ, ಯಾರು ಚಂದ್ರು ಯಾವನೇ ಆಗಿರಲಿ.